ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ಕೂಡ ಶ್ರೀಜಿ ವೇದಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ವೈಶಾಖ ಮಾಸದ ಕೊನೆಯ ದಿನ ಹಾಗೂ ಅಧಿಕ ಜ್ಯೇಷ್ಠ ಮಾಸದ ಪ್ರಾರಂಭ ಕಾಲದಲ್ಲಿದ್ದೇವೆ. ಈ ಮಹಾಪರ್ವ ಕಾಲವನ್ನು ಅದು ಶನಿವಾರದಂದು ಬಂದಿರತಕ್ಕಂತಹ ಈ ಶುಭ ಅಮಾವಾಸ್ಯೆಯನ್ನು ನಾವು ಶನಿ ಅಮಾವಾಸ್ಯೆ ಅಂತಕ್ಕಂಥದ್ದು. ಯಾಕಪ್ಪ ಅಂದರೆ ಅಮಾವಾಸ್ಯೆ ಎಂದೇ ಶನಿವಾರ ಬರ್ತಕ್ಕಂತಹ ದಿವಸವನ್ನು ನಾವು ಶನೇಶ್ವರ ಜಯಂತಿ ಅಂತಕ್ಕಂಥದ್ದಾಗಿ ಆಚರಣೆ ಮಾಡ್ತೇವೆ. ಈ ಶುಭ ಕಾಲದಲ್ಲಿ ಏನಪ್ಪ ಅಂದರೆ ಶನಿ ಅಂದರೆ ಎಲ್ಲರಿಗೂ ಗೊತ್ತು, ಶನೇಶ್ವರ ಅಂದರೆ ಈಶ್ವರನ ಒಂದು ಅಂಶವಾಗಿರ್ತಕ್ಕಂಥದ್ದು. ಈ ಈಶ್ವರನ ಅಂಶದಲ್ಲಿರ್ತಕ್ಕಂತಹ ನವಗ್ರಹಗಳಲ್ಲಿ ಒಬ್ಬರಾಗಿರ್ತಕ್ಕಂತಹ ಶನಿ ಮಹಾತ್ಮರು ನಮಗೆ ಕರ್ಮ ಫಲದಾತರು. ಅಂದರೆ ಈತ ಯಾವ ರೀತಿ ಅಂದರೆ ನಾವು ಏನು ಮಾಡಿರ್ತೀವಿ ಅದಕ್ಕೆ ಫಲವನ್ನು ಕೊಡ್ತಕ್ಕಂತಹದ್ದು. ಈತ ನಮಗೆ ಸಾಡೆ ಸಾತಿ, ಪಂಚಮ ಸ್ಥಾನ, ಷಷ್ಟಾಷ್ಟಕ ಸ್ಥಾನಗಳಲ್ಲಿ ಬಂದಾಗ ಅದರಲ್ಲೂ ಕೂಡ ಪ್ರಮುಖವಾಗಿ ಅಷ್ಟಮ ಶನಿ ಅಥವಾ ಸಾಡೆ ಸಾತಿಗಳಲ್ಲಿ ಬಂದಾಗ ನಮ್ಮ ಪಾಪಕರ್ಮಗಳನ್ನು ತುಲನವನ್ನು ಮಾಡ್ತಾರೆ. ಆಗ ನಮ್ಮ ಪಾಪ ಫಲ ಹೆಚ್ಚಾಗಿದ್ದರೆ ಆ ಪಾಪಗಳಿಗೆ ಸರಿಯಾಗಿರ್ತಕ್ಕಂತಹ ಶಿಕ್ಷೆಗಳನ್ನು ಕೊಟ್ಟು ನಮ್ಮ ಪಾಪದ ಹೊರೆಯನ್ನು ಕಡಿಮೆ ಮಾಡ್ತಾರೆ. ಅದೇ ರೀತಿಯಾಗಿ ನಮಗೆ ಪುಣ್ಯದ ಫಲಗಳೇನಾದರೂ ಇದ್ದರೆ ನಮಗೆ ಅಧಿಕವಾಗಿ ಫಲವನ್ನು ಕೊಡ್ತಾರೆ. ಈ ಭಗವಂತ ಯಾರಿಗೆ ಒಲಿದರೆ ಅವರನ್ನು ರಾಜನನ್ನಾಗಿ ಮಾಡುತ್ತಾರೆ, ಯಾರಿಗಾದ್ರ ಮುನಿದರೆ ಅವರನ್ನು ಭಿಕ್ಷುಕರನ್ನಾಗಿ ಮಾಡತಕ್ಕಂಥದ್ದು. ಆದರೆ ಈತ ಏನು ಅಂದರೆ ತಾಯಿ ಮನಸ್ಸಿದ್ದ ಹಾಗೆ ಬೇಗ ಎಲ್ಲದಕ್ಕೂ ಕೂಡ ಸ್ಪಂದನೆಯನ್ನು ಮಾಡ್ತಾರೆ. ಭಗವಂತ ತಂದೆ ಅಂತ ಅಂದರೆ ಅನಾಥ ಬಾಂಧವ, ಆಪತ್ರಕ್ಷಕ ಎಂಬತಕ್ಕಂಥದ್ದಾಗಿ ಶನೇಶ್ವರನನ್ನು ನಾವು ಹೇಳ್ತೇವೆ. ಹಾಗಾಗಿ ಈ ಶನಿವಾರದಂದು ಯಾರು ಈ ಸಾಡೆ ಸಾತಿಯಲ್ಲಿ ಇರತಕ್ಕಂತಹ ಕುಂಭರಾಶಿಯವರು, ಮೀನರಾಶಿಯವರು, ಮೇಷರಾಶಿಯವರು ಬಹಳ ಏನಪ್ಪ ಅಂದರೆ ಶ್ರದ್ಧಾ ಭಕ್ತಿಗಳಿಂದ ಈ ಶನೇಶ್ವರನನ್ನು ಇವತ್ತು ಆರಾಧನೆಯನ್ನು ಮಾಡಿದರೆ, ಈ ಶನಿವಾರದಂದು ಅರಳಿ ಸಂಜೆಯ ಕಾಲದಲ್ಲಿ ಗೋಧೂಳಿ ಲಗ್ನ ಶನಿವಾರದಂದು ಬರ್ತಕ್ಕಂತಹ ಅಮಾವಾಸ್ಯೆಯ ಕಾಲದಲ್ಲಿ ಸಂಜೆಯ ಕಾಲದಲ್ಲಿ ಅರಳಿ ಮರದ ಕೆಳಗೆ ಪುಟ್ಟೆಳ್ಳೆಣ್ಣೆ ದೀಪದವನ್ನು ಯಾರು ಹಚ್ಚುತ್ತಾರೋ, ಭಗವಂತನಿಗೆ ಪುಟ್ಟೆಳ್ಳೆ ಎಣ್ಣೆ ಅಂದರೆ ಕಪ್ಪು ಎಳ್ಳಿನ ಎಣ್ಣೆಯಿಂದ ಯಾರು ಅಭಿಷೇಕಕ್ಕೆ ನೀಡುತ್ತಾರೋ, ಆ ದೀಪವನ್ನು ಹಚ್ಚುತ್ತಾರೋ, ಎಳ್ಳು ಬತ್ತಿಗಳನ್ನು ಹಚ್ಚುತ್ತಾರೋ, ಇನ್ನೂ ಪ್ರಮುಖವಾಗಿ ಹನುಮಂತ ದೇವರನ್ನ ಶನೇಶ್ವರನ ಪ್ರಾರ್ಥನೆಯೊಂದಿಗೆ ಯಾರು ಹನುಮಂತ ದೇವರನ್ನ ಪಾರಾಯಣವನ್ನು ಮಾಡುತ್ತಾರೋ, ಹನುಮಾನ್ ಚಾಲೀಸವನ್ನು ಪಾರಾಯಣ ಮಾಡುತ್ತಾರೋ ಅವರು ಶನೇಶ್ವರನ ದೋಷದಿಂದ, ಉಗ್ರ ದೃಷ್ಟಿಯಿಂದ ಬಚಾವಾಗ್ತಕ್ಕಂಥದ್ದಾಗ್ತದೆ. ಹಾಗಾಗಿ ಈ ಶನಿ ಅಮಾವಾಸ್ಯೆಯನ್ನ ಎಲ್ಲರೂ ಶ್ರದ್ಧಾ ಭಕ್ತಿಗಳಿಂದ ಆಚರಣೆಯನ್ನ ಮಾಡಿ ಎಲ್ಲರಿಗೂ ಕೂಡ ಶನೇಶ್ವರ ಶುಭ ಫಲವನ್ನೇ ಕೊಡ್ತಕ್ಕಂತಹದ್ದಾಗಲಿ. ನಾವು ಜೀವನದಲ್ಲಿ ತಿಳಿಯದೋ ಮಾಡಿರ್ತಕ್ಕಂತಹ ತಪ್ಪುಗಳಿಗೆ ಭಗವಂತನಲ್ಲಿ ಕ್ಷಮೆಯನ್ನ ಕೇಳ್ತಾ ನಮ್ಮನ್ನ ತಾಯಿಯ ರೂಪದಲ್ಲಿ ನಮ್ಮನ್ನ ಅನುಗ್ರಹ ಮಾಡಿ, ತಾಯಿ ಮಕ್ಕಳನ್ನ ಯಾವ ರೀತಿಯಾಗಿ ಕ್ಷಮಿಸಿ ಪ್ರೀತಿಸ್ತಾರೋ, ಅವರಿಗೆ ಎಲ್ಲವನ್ನ ಅನುಗ್ರಹ ಮಾಡುತ್ತಾರೋ ಅದೇ ರೀತಿಯಾಗಿ ನೀವು ನಮ್ಮನ್ನ ಅನುಗ್ರಹ ಮಾಡಿ ಅಂತ ನಾವು ಭಗವಂತ ಶನೇಶ್ವರನಲ್ಲಿ ಪ್ರಾರ್ಥನೆ ಮಾಡೋಣ. ಓಂ ಶಂ ಶನೇಶ್ವರಾಯ. ಕನಿಷ್ಠ ಬಾರಿ ಒಂದು 48 ಬಾರಿ ಆದರೂ ಈ ಮಂತ್ರವನ್ನು ಜಪ ಮಾಡಿ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಶನಿ ದೋಷಗಳು ಪರಿಹಾರವಾಗುತ್ತೆ. ಮತ್ತೊಮ್ಮೆ ಹೇಳಿ, ಓಂ ಶಂ ಶನೇಶ್ವರಾಯ ನಮಃ. ಎಲ್ಲರಿಗೂ ಕೂಡ ಶುಭವಾಗಲಿ.